ಡೆಲ್ಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಚೇರಿ ನೂತನವಾಗಿ ಏನು ಕಟ್ಟಿದ್ದಾರೆ, ಅದರ ಉದ್ಘಾಟನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರನ್ನು ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಹೋಗಿದ್ದಾರೆ. ನಾವ್ಯಾರು ಹೋಗಲಿಲ್ಲ. ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದ್ರಿಂದ ನಮ್ಮ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಅಂತೇಳಿ ಆನಂತರ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀನಿ. ಗೊತ್ತಿಲ್ಲ, ಅದನ್ನು ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡಬೇಕು, ಸೀಲ್ಡ್ ಕವರನ್ನು ಓಪನ್ ಮಾಡಬೇಕು. ಅದಕ್ಕೆ ಮುಂಚೆ ಎಲ್ಲೂ ಯಾರೂ ಓಪನ್ ಮಾಡಬಾರ್ದು. ಒಂದು ವೇಳೆ ಓಪನ್ ಮಾಡಿದರೆ ಸೋರಿಕೆ, ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಕೂಡ ಯಾರಾದರೂ ನೋಡಿದವರಾದರೂ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಬೇಡ, ನೀವು ಕ್ಯಾಬಿನೆಟಲ್ಲೇ ಅದನ್ನು ಕವರ್ ಓಪನ್ ಮಾಡಿ ಅಂತ ಹೇಳಿ, ಸೀಲ್ಡ್ ಕವರ್ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದರ ಬಗ್ಗೆ ಚರ್ಚೆ ಆಗುತ್ತಾ ಆಗೋದಿಲ್ವಾ, ಅದನ್ನು ನಾನು ಹೀಗೆ ಹೇಳೋಕ್ಕಾಗೋದಿಲ್ಲ. ಓಪನ್ ಮಾಡಿದ ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದರೂ ಗೊತ್ತಾಗಬೇಕಲ್ಲ. ಅಬ್ಸ್ಟ್ರಾಕ್ಟ್ ಆದರೂ ಕೂಡ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ಅದು ನಮಗೆಲ್ಲ ಗೊತ್ತಾಗೇ ಆಗುತ್ತೆ. ವರದಿ ಸ್ವೀಕಾರ ಆದಾಗಿಂದ ಇಲ್ಲಿ ತನಕ ಕೂಡ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಿದೆ. ಮೊನ್ನೆಯಷ್ಟೇ ಒಕ್ಕಲಿಗ ಸಂಘ ಹೇಳ್ತಾ ಇತ್ತು, ಅದನ್ನೆಲ್ಲಾದರೂ ಜಾರಿ ಮಾಡಿದ್ರೆ ಅಥವಾ ಇಂಪ್ಲಿಮೆಂಟೇಷನ್ ಏನಾದರೂ ಆದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಸರಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನು ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ಕಾದರೂ ಆಗಬೇಕಲ್ಲ. ಡೊಮೇನಲ್ಲಿ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದರೆ ಆ ಮಾಹಿತಿಯನ್ನಾದರೂ ಕೂಡ 160 ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಜನಗಳಿಗೆ ಗೊತ್ತಾಗಲಿ. ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದಿದೆ. ಈಗ ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಈ ವರದಿಯಲ್ಲಿ, ಜಾತಿ ಜನಗಣತಿ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು, ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು. ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದದ್ದು ಮುಂದಿನ ದಿನದಲ್ಲಿ. ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಸರ್, ಹಾಗೆ RV ತಿಮ್ಮಾಪುರ ಅವರು ಹೇಳಿದ್ದಾರೆ, ದಲಿತರು CM ಆಗಬಾರ್ದಾ, ನಾನು ಕೂಡ ದಲಿತಿ, ನಾನು ಆಗಬಾರ್ದಾ, ದಲಿತರು CM ಆಗಬಾರ್ದಾ ಅಂತ. ಅಲ್ಲ, ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ. ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ, ಅವರಿಗೂ ಸಾಮರ್ಥ್ಯ ಇರಬೇಕಲ್ವಾ. 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಯಾಕಿಲ್ಲ ಅಂತ ಹೇಳ್ತಾರೆ. ದಲಿತರು ಆಗಬಾರ್ದಾ ಅಂತ ಯಾರಿಗೂ ಕೇಳಿದ್ದಾರೆ? ಕೇಳಿದಾಗ CM ಬದಲಾವಣೆ ವಿಚಾರ ಕೇಳಿದಾಗ ಕಮ್ಯುನಿಟಿಗೂ CM ಆಗೋ ಈಗ ಬದಲಾವಣೆ ವಿಚಾರ ಯಾರೂ ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡು ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. ಸಮುದಾಯದ ಸಭೆಗಳನ್ನು ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಮಾಡಲಿ, ಯಾರು ಬೇಡ ಅಂತ. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಬಿಲ್ ಪಾವತಿ ವಿಚಾರವಾಗಿ ಕ್ಯೂನಿಕ್ಸ್ ವೆಂಡರ್ ಅಸೋಸಿಯೇಷನ್ ದಯಾಮರಣ ಪತ್ರ ಬರೆದಿದೆ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ. ಬಿಲ್ ಪಾವತಿ ಆಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ. ನನಗೆ ಸಂಬಂಧನೂ ಇಲ್ಲ, ನನಗೆ ಅದು ಗೊತ್ತೂ ಇಲ್ಲ.
ಮಾರ್ಚ್ನೊಳಗಡೆ ಏನಾದರೂ ರಾಜಕೀಯ ಬದಲಾವಣೆಗಳು ಸ್ಥಿತ್ಯಂತರಗಳು ಏನಾದ್ರು ಆಗ್ತಾವ ಸರ್ ಕರ್ನಾಟಕದಲ್ಲಿ? ನನಗೆ ಶಾಸ್ತ್ರ ಹೇಳಕ್ಕೆ ಬರಲ್ಲ. ಹಾಂ, ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಏನಾಗುತ್ತೋ ಗೊತ್ತಿಲ್ಲ. ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ನಾವು ತೋರಿಸ್ತೇವೆ ನಮ್ಮ ಆಟ ಅಂತೇಳಿ ರಾಜಣ್ಣ ಅವ್ರು ಹೇಳಿದ್ದಾರೆ ಸರ್. ಎಲ್ಲರೂ ಒಟ್ಟಾಗ್ತೀವಿ ಅಂತ. ರಾಜಣ್ಣ ಅವ್ರು ಹೇಳಿದ್ದಾರೆ ತಾನೆ, ಜೊತೆಗೆ ನೀವು ಇದ್ದೀರಲ್ಲ ಸರ್. ಇಲ್ಲ ನಾನು ಹೇಳಿಲ್ವಲ್ಲ. ಅವರೆಲ್ಲ ನಮ್ಮ ಅಧ್ಯಕ್ಷರು ಪರಮೇಶ್ವರ್ ಅಧ್ಯಕ್ಷರು ನೀವೇ ಅಂತ. ಮತ್ತಿನ್ನೇನಿದೆ ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಹಾಂ, ನಾನು ತಗೊಂಡಿದ್ದಾರೆ, ಏನಾದ್ರು ಆಗ್ತದ? ಯಾವುದು ಕ್ಯಾಬಿನೆಟ್ ರಿಪೋರ್ಟ್ ಕಾರ್ಡ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ತಗೊಂಡಿದ್ದಾರೆ ಮೊನ್ನೆ. ಗೊತ್ತಿಲ್ಲ ನನಗೆ ತೊಗೊಂಡಿರೋರು ಹೇಳಬೇಕು. ನಾವು ಹೆಂಗೆ ಹೇಳೋಕ್ಕಾಯ್ತು? ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೇನೆ. ಅದು ಅವರು ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಲ್ವಾ, ನಾವು ಹೆಂಗೆ ಹೇಳೋದು? ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸರ್ ಕೇಸ್ ಕೌಂಟರ್ ಕೇಸ್ ಆಗಿದೆ. ನಾಯಿ ಅಡ್ಡ ಬಂದಿರೋದಲ್ಲ, ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಗೊತ್ತಿಲ್ಲ ನನಗೆ ಡೀಟೇಲ್ಸ್ ನಾನು ತೊಗೊಂಡಿಲ್ಲ. ಡೀಟೇಲ್ಸ್ ಅವರ ಯೋಗಕ್ಷೇಮಕ್ಕಷ್ಟೇ ಡೀಟೇಲ್ಸ್ ತೊಗೊಂಡಿದ್ದೇನೆ. ನಾಯಿ ಅಡ್ಡ ಬಂತ, ಬೆಕ್ಕ ಅಡ್ಡ ಬಂತ, ಇದೆಲ್ಲ ನಾನೇನು ತಿಳ್ಕೊಳಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅವರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಸಿಬಿಐ ಕೊಡಬೇಕು ಅಂತ ಹೇಳಿ ಇವತ್ತು ಹೈಕೋರ್ಟ್ ಅಲ್ಲಿ ಸಿಬಿಐ ಕೊಟ್ಟಿದ್ದೆ ಆದ್ರೆ ಮತ್ತೆ ಮುಖ್ಯಮಂತ್ರಿ ಇಲ್ಲ, ತೀರ್ಮಾನ ಏನು ಬರುತ್ತೆ ಕಾದು ನೋಡೋಣ. ಸಿಬಿಐ ಕೊಟ್ಟಿದ್ದೆ ಆದ್ರೆ ಅಲ್ಲಲ್ಲ, ಕಾದು ನೋಡ್ಬೇಕು. ಜಡ್ಜ್ಮೆಂಟನ್ನು ನಾವು ಹೆಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗುತ್ತೆ? ಜಡ್ಜ್ಮೆಂಟನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬರಲಿ, ಜಡ್ಜ್ಮೆಂಟ್ ಬರಲಿ. ಸಾಯಂಕಾಲದೊಳಗಾಗಿ ನಮಗೆ ಏನಾದರೂ ಮಾಹಿತಿಗಳು ಸಿಕ್ಕಿದರೆ ಅದಕ್ಕೆ ಏನು ಅನ್ನೋದನ್ನು ತಿಳಿಸ್ಬೋದು. ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸ್ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಕೂಡ ಅಲ್ಲ, ಜಟಾಪಟಿ ಏನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ನಾನು ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಒಬ್ರಿಬ್ಬರ ಹೆಸರು ಹೇಳ್ತೀರಾ ಅಂತ ಅವರು ಹೇಳಿದ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಚಾಮರಾಜಪೇಟೆಯಲ್ಲಿ ಅಂತ ಹಸುವಿನ ಕಿಚ್ಚಲು ಕೊಯ್ದ ಪ್ರಕರಣದಲ್ಲಿ ಈಗ ಕೇವಲ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರು ಬಿಹಾರ ಮೂಲದವನು. ಆತನ ಹಿಂದೆ ಬೇರೆಯವರೇ ಇದ್ದಾರೆ ಅಂತ ಒಂದು ಅಭಿಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾರು ಕೂಡ ಭೇಟಿ ಆಗಿಲ್ಲ. ನೋಡಿ, ಒಬ್ಬ ಕಟ್ ಮಾಡಿ ಕತ್ತರಿಸಿದವನು, ಒಬ್ಬ ಕೆಚ್ಚಲು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದನ್ನು ಆ ಆ್ಯಂಗಲ್ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ರೆ ಪೊಲೀಸ್ನವ್ರು ಮಾಡ್ತಾರೆ. ಯಾರಾದರೂ ಹಿಂದೆ ಇದ್ದಾರಾ, ಅವನಿಗೆ ಹೇಳ್ಕೊಟ್ಟು ಮಾಡಿಸಿದಾರಾ, ಅಥವಾ ಅವನೇ ಮಾಡಿದ್ದಾನ, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿದ್ದಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಸಂಘಟನೆಯವರು ಘಟನೆಗಳಿಗೆ ಕಾಂಗ್ರೆಸ್ ಪ್ರೇರಣೆ ನೀಡ್ತಾ ಇದೆ ಅಂತ ನೋಡ್ರಿ, ಯಾರೋ ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಕಾಂಗ್ರೆಸ್ನವ್ರು ಮಾಡಿದರು? ನಾನು ಹೇಳ್ತೀನಪ್ಪ, BJP-ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗುತ್ತಾ? ಅದೆಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಜನನೇ ಗಮನಿಸ್ತಾರೆ. ಅದನ್ನು ಜನ ಗಮನಿಸೋದಿಲ್ವಾ ಇದನ್ನೆಲ್ಲ? ಅದೆಲ್ಲ ಓಕೆ, ಥ್ಯಾಂಕ್ ಯು. KPSC ಎಕ್ಸಾಮ್ ಸರ್, ಒಂದು ವಾರ ಡಿಫ್ರೆನ್ಸ್ ಆಗಿದೆ. 19ನೇ ತಾರೀಕು ಮತ್ತು 25ನೇ ತಾರೀಕು ಕಂಟಿನ್ಯೂ ಮಾಡ್ಬೋದಿತ್ತು, ಒಂದು ವಾರ ಎದಕ್ಕೆ ಅಂತ. ನೋಡಿ, ಅವ್ರಿಗೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮಗೆ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ಮು ಎಕ್ಸಾಮಿನೇಷನ್ ಮಾಡಬೇಕು ಅಂತಂದರೆ ನೂರಾರು ವಿಚಾರಗಳಿರುತ್ತೆ. ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಅಲ್ಲಿ ಅವರು ಕೊಡಬೇಕಲ್ಲ, ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಜೆದಿಂದಲೇ ಇವರು ಎಕ್ಸಾಮ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರೋದು, ಅಥಾರಿಟಿಗೆ ಬಿಟ್ಟಿರೋದು ಇವರೇ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.